ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ಕೆಲಸಗಳಲ್ಲಿ ಸಫಲತೆ ಕಾಣಬೇಕಾದರೆ, ಯಾವುದೇ ವಿಘ್ನಗಳು ಬಾರದೆ ಮುಂದುವರಿಯಬೇಕಾದರೆ ಗಣಪತಿಯ ಆಶೀರ್ವಾದ ಬೇಕೇ ಬೇಕು. ವಿಶೇಷವಾಗಿ ಬುಧವಾರಗಳಂದು ಸ್ನಾನ ಮಾಡಿ ಪರಿಶುದ್ಧ ಮನಸ್ಸಿನಿಂದ ಗಣೇಶನ ಕಾರ್ಯಸಿದ್ಧಿ ಮಂತ್ರಗಳನ್ನು ಹೇಳುವುದರಿಂದ ನಾವು ಅಂದುಕೊಂಡ ಕೆಲಸಗಳು ನೆರವೇರುತ್ತವೆ. ಫ್ರೆಂಡ್ಸ್, ಇದುವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಂತಹ ಸರ್ವ ಕಾರ್ಯಸಿದ್ಧಿ ಮಂತ್ರಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗಣಪತಿ ಮೂಲ ಮಂತ್ರ ಓಂ ನಮೋ ಗಣಪತೇ ನಮಃ. ಈ ಮಂತ್ರವನ್ನು ಪಠಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಅನ್ನೋದು ಸಿಗುತ್ತದೆ. ನಂತರದಲ್ಲಿ ಸಿದ್ಧಿ ವಿನಾಯಕ ಮಂತ್ರ ಓಂ ನಮೋ ಸಿದ್ಧಿವಿನಾಯಕಾಯ ಸರ್ವಕಾರ್ಯಕರ್ತೆ ಸರ್ವವಿಘ್ನ ಪ್ರಶಮನಾಯ ಸರ್ವಜಯ ವರ್ಷಕರ್ನಾಯ ಸರ್ವಜನ ಸರ್ವಸ್ತ್ರೀ ಪುರುಷಾಕರ್ಷಣಾಯ ಓಂ ಸ್ವಾಹ. ಈ ಸಿದ್ಧಿ ಮಂತ್ರವನ್ನು ಪಠಿಸುವುದರಿಂದ ಕಷ್ಟಗಳು ನೀಗಿ ಯಶಸ್ಸು ಅನ್ನೋದು ಕಂಡುಬರುತ್ತದೆ. ನಂತರ ಗಣೇಶ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿನ ನೆಮ್ಮದಿ ಮತ್ತು ಜ್ಞಾನ ಅನ್ನೋದು ಹೆಚ್ಚಾಗುತ್ತದೆ. ಕೊನೆಯದಾಗಿ ಋಣಮುಕ್ತ ಮಂತ್ರ ಓಂ ಗಣೇಶ ಋಣಂ ಚಿಂದಿ ವರ್ಣೇನಂ ಓಂ ನಮಃ ಪಟ್. ಈ ಮಂತ್ರವನ್ನು ಪಠಿಸುವುದರಿಂದ ಸಾಲ ಮತ್ತು ಬಡತನ ಅನ್ನೋದು ದೂರವಾಗುತ್ತದೆ. ಇಷ್ಟು ಸರ್ವಸಿದ್ಧಿ ಮಂತ್ರಗಳನ್ನು ಪಠಿಸುವುದರಿಂದ ನಮಗೆ ಯಾವುದೇ ಕಾರ್ಯದಲ್ಲಿ ಅಡೆತಡೆಗಳಿದ್ದರೂ ನಿವಾರಣೆಯಾಗುತ್ತದೆ. ಈ ಮಂತ್ರವನ್ನು ಯಾವ ರೀತಿ ಪಠಿಸಬೇಕು ಅಂದರೆ, ಈ ಮಂತ್ರಗಳನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 108 ಬಾರಿ ಜಪಿಸಬೇಕು. ಹಾಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಗಣಪತಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಜಪಿಸೋದು ಉತ್ತಮ. ನಾವು ಈ ಮಂತ್ರವನ್ನು ಜಪಿಸಬೇಕಾದ್ರೆ ರುದ್ರಾಕ್ಷಿ ಅಥವಾ ಅರಳು ಮಾಲೆಯನ್ನು ಬಳಸಬೇಕು. ಈ ಮಂತ್ರಗಳ ನಿರಂತರ ಪಠಣೆಯಿಂದ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತದೆ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಯಿತು ಪ್ರತಿಯೊಬ್ಬರು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್.